ಸರಿ ಆಯಿತು ಹೇಳಿ ಅಂತ ಹೇಳಿದೆ. ಅವರೊಂದು ಲೈನ್ ಹೇಳಿದ್ರು, ಈ ಜಾನರಲ್ಲಿ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಸರಿ, ಈ ಜಾನರಲ್ಲಿ ನನ್ನ ಹತ್ರ ಒಂದು ಕತೆ ಇದೆ, ನಾನು ಹೇಳ್ತೀನಿ, ನೀವು ಡಿಸೈಡ್ ಮಾಡಿ, ಇಲ್ಲ ಅದನ್ನು ಮಾಡೋಣ ಇದನ್ನು ಮಾಡೋಣ ಅಂತ. ನಾನು ಪಾರಿಜಾತ ಮಾಡಿದ್ವಿ ಇಬ್ಬರು ಸೇರಿ. ನಾನು ಅವಾಗ ಹೇಳಿದ್ದೆ, ಸರ್ ನಾನು ಲವ್ ಸ್ಟೋರಿ ಮಾಡಿದ್ರೆ ನಾನು ನಿಮ್ಮ ಜೊತೆನೇ ಮಾಡ್ತೀನಿ ಸರ್. ಅವರ್ಗಟ್ಲೆ ಮಾತಾಡಿದ್ವಿ ಇಬ್ರು ಇಂಟರ್ನ್ಯಾಷನಲ್ ಕಾಲಲ್ಲಿ. ಈಗ ನೋಡಿ ಗಣಪನೂ ಅಷ್ಟೇ, ನಾನು ಗಣಪ ಮಾಡಿದಾಗ್ಲೂ ಅದರಲ್ಲೂ ಎಷ್ಟು ಅದು ಲಾಸ್ಟ್ವರೆಗೂ ಹೆಂಗೆ ಕ್ಯಾರಿ ಮಾಡುತ್ತೆ ನೋಡಿ. ಈವನ್ ಪಲ್ಲಕ್ಕಿ ನಂದೇ ಕತೆ. ಸೊ ಆ್ಯಂಡ್ ಯು ಡೋಂಟ್ ಹ್ಯಾವ್ ಟು ಬಿಗ್ ನೇಮ್ಸ್ ಇರಬೇಕಾಗಿಲ್ಲ ಪರ್ಫಾರ್ಮೆನ್ಸಸ್ಸಲ್ಲಿ ಅಥವಾ ಟೆಕ್ನಿಷಿಯನ್ಸ್ಲಿ, ಬಟ್ ಅದು ಸರಿಯಾಗಿ ಮಾಡಬೇಕಷ್ಟೆ. ಎಲ್ಲ ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ ಬಂದು ಸಿನಿಮಾ ಮಾಡ್ಬೋದಾಯ್ತಲ್ಲ, ಮಾಡೋಕ್ಕಾಗಲ್ಲ. ಸಿನಿಮಾ ಒಂದು ಆರ್ಟ್, ಒಂದು ಕಲೆ, ಅದರಲ್ಲಿ ಎಲ್ಲ ಇದ್ರೆ ನವರಸಗಳಿದ್ರೇ. ಆ್ಯಂಡ್ ನನಗೆ ಇನ್ನೊಂದು ತುಂಬ ಕ್ಯೂರಿಯಸ್ ಅನಿಸಿದ್ದು, ಯೂಶಲಿ ಒಬ್ಬ ಡೈರೆಕ್ಟ್ರು ತುಂಬ ಜನ ಪ್ರೊಡ್ಯೂಸರ್ಗಳಿಗೆ ಕತೆ ಕೊಡ್ತಾರೆ, ನನ್ನ ಕತೆನ ಸಿನಿಮಾ ಮಾಡೋ ಅಂತ. ಕೆಲವರು ಮಾಡ್ತಾರೆ, ಕೆಲವರು ಮಾಡೋದಿಲ್ಲ. ಬಟ್ ನಿಮ್ಮ ಡೈರೆಕ್ಟ್ರು ಕತೆ ತುಂಬ ಚೆನ್ನಾಗಿತ್ತು ಸರ್, ನಾನು ಭಾಳಷ್ಟು ಖುಷಿಯಿಂದ ಇದ್ರ ಮೇಲೆ ಸ್ಕ್ರೀನ್ ಪ್ಲೇ ಮಾಡಿದೆ, ಡೈಲಾಗ್ಸ್ ಮಾಡಿದೆ, ಆ ವೈಬ್ರೇಷನ್ನೇ ಚೆನ್ನಾಗಿತ್ತು ನನಗೆ ಅವ್ರನ್ನ ಕೇಳ್ಬೇಕಾರೆ. ಇಲ್ಲ, ಅದು ಅದೇನೇ. ಈಗ ದತ್ತಾತ್ರೇಯ ಅವರು ನನ್ನ ಹತ್ರ ಬಂದಾಗ ಅವರೊಂದು ಕತೆ ಮಾಡ್ಕೊಂಡು ಬಂದಿದ್ದರು. ನಾನು ಸರ್ ಈ ಥರ ಒಂದು 15 ಇಯರ್ಸಿಂದ ಇಂಡಸ್ಟ್ರಿಲಿದ್ದೀನಿ, ಡೈರೆಕ್ಟ್ ಮಾಡಬೇಕು ಅಂತ ಒದ್ದಾಡ್ತಿದ್ದೀನಿ, ನನಗೆ ನೋಡಿ ಸರ್ ಅಂತ. ಸರಿ ಆಯಿತು ಹೇಳಿ ಅಂತ ಹೇಳಿದೆ. ಅವರೊಂದು ಲೈನ್ ಹೇಳಿದ್ರು, ಈ ಜಾನರಲ್ಲಿ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಸರಿ, ಈ ಜಾನರಲ್ಲಿ ನನ್ನ ಹತ್ರ ಒಂದು ಕತೆ ಇದೆ, ನಾನು ಹೇಳ್ತೀನಿ, ನೀವು ಡಿಸೈಡ್ ಮಾಡಿ, ಇಲ್ಲ ಅದನ್ನು ಮಾಡೋಣ ಇದನ್ನು ಮಾಡೋಣ ಅಂತ. ಸೊ ನಾನು ನರೇಷನ್ ಕೊಟ್ಟ ತಕ್ಷಣ, ಸರ್ ನಂದು ಬೇಡ ಸರ್, ಇದನ್ನು ಮಾಡೋಣ ಸರ್, ಇದರಲ್ಲಿ ಏನೋ ಒಂದು ಸ್ಪೆಷಾಲಿಟಿ ಇದೆ. ಸೊ ಅಲ್ಲಿಂದನೇ ಸ್ಟಾರ್ಟ್ ಆಯ್ತದೆ ಆ್ಯಕ್ಚುಲಿ. ಸೊ ನಾನು ದತ್ತಾತ್ರೇಯನ ನೀವು ಎಲ್ಲಿ ವರ್ಕ್ ಮಾಡಿದ್ದೀರಾ, ಯಾವ ಪಿಕ್ಚರ್ ವರ್ಕ್ ಮಾಡಿದ್ದೀರಾ, ಏನು ಮಾಡಿದ್ದೀರಾ ಅಂತ ನಾನು ಕೇಳೇ ಇಲ್ಲ ಇದುವರೆಗೂ. ಸೊ ಆ ಮನುಷ್ಯನ ಕೈಗೆ ನಾನು ಕತೆ ಕೊಟ್ಟೆ, ನೋಡೋಣ ಅಂತ. ಸೊ ಅವ್ರೇನು ನನಗೆ ಹೇಳಿಲ್ಲ ವರ್ಕ್ ಮಾಡ್ತೀನಿ ಅಂತಲೂ. ಸೀದಾ ಹೋದವ್ರು 6 months ಆದಮೇಲೆ ಹಗಲು ರಾತ್ರಿ ಕೂತು ವರ್ಕ್ ಮಾಡಿದ್ದಾರೆ ಆ ಅಪ್ಪಂಗೆ ಬರವಣಿಗೆ ಚೆನ್ನಾಗಿದೆ. ಸೊ ಬರ್ಕೊಂಡು ಬಂದರು, ನೋಡಿದ್ವಿ. ಸೊ ಕೇಳಿದ ತಕ್ಷಣ ನನ್ನ ತಲೆಯಲ್ಲಿ ಏನಿತ್ತು ಅದನ್ನು ಆಲ್ಮೋಸ್ಟ್ ಅದನ್ನು ಅರ್ಥ ಮಾಡ್ಕೊಂಡಿದ್ರು ಅಯ್ಯಪ್ಪ. ಸೊ ಅಲ್ಲಿಂದ ನಾವು ಪ್ರಣಯಂ ಇದು ನಿಜವಾಗ್ಲೂ ಇದು ಒಂದು ವರ್ಕ್ ಆಗುತ್ತೆ, ಈ ಪಿಕ್ಚರ್ ಮಾಡೋಣ ಅಂದ್ಬಿಟ್ಟು ನಾನು ಅವತ್ತೇ ಆ ಮನುಷ್ಯನಿಗೆ ಅಡ್ವಾನ್ಸ್ ಕೊಟ್ಟು, ಡೋಂಟ್ ವರಿ ಇದು ಫಿಲಿಮ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಸೊ ಅಷ್ಟು ಕಾನ್ಫಿಡೆಂಟ್ ನನಗೆ ಆ ಕತೆ ಮೇಲೆ. ಆ್ಯಂಡ್ ಆನ್ ಬೋರ್ಡ್ ಗುರುಗಳು ಹೆಂಗೆ ಬಂದರು ಅಂತ. ಸೊ ಇಲ್ಲ, ನನಗೆ ಡೈರೆಕ್ಟ್ರು ಸಜೆಸ್ಟ್ ಮಾಡಿದ್ದು ಫಸ್ಟು ಒಂದು 2-3 ಜನ ಮ್ಯೂಸಿಕ್ ಡೈರೆಕ್ಟ್ರು ಸಜೆಸ್ಟ್ ಮಾಡಿದ್ರು ಅವರು. ಸೊ ಬೇಡ ಇರಿ ನೀವು, ನಾನು ಮಾತಾಡ್ತೀನಿ ಅಂದ್ಬಿಟ್ಟು ಸರ್ ಅಮೇರಿಕಲ್ಲಿದ್ದರು. ಸೊ ಸರ್ಗೊಂದು ಕಾಲ್ ಮಾಡಿದೆ. ನಾನು ಪಾರಿಜಾತ ಮಾಡಿದ್ವಿ ಇಬ್ಬರು ಸೇರಿ. ನಾನು ಅವಾಗ ಹೇಳಿದ್ದೆ, ಸರ್ ನಾನು ಲವ್ ಸ್ಟೋರಿ ಮಾಡಿದ್ರೆ ನಾನು ನಿಮ್ಮ ಜೊತೆನೇ ಮಾಡ್ತೀನಿ, ಏನಾದ್ರು ಆ್ಯಕ್ಷನ್ ಫಿಲಿಮ್ ಮಾಡಿದ್ರೆ ಸಾರಿ ಸರ್ ಅಂತ ಹೇಳಿದ್ದೆ ಆ್ಯಕ್ಚುಲಿ. ಬಟ್ ಅದು ಹೇಳಿದ್ದೆ ನಾನು. ಸೊ ಈ ಕತೆ ಅಂದ್ಕೊಂಡ ತಕ್ಷಣ ಇದನ್ನು ಫಿಲಿಮ್ ಮಾಡಬೇಕು ಅಂದ ತಕ್ಷಣ ನನಗೆ ಫಸ್ಟ್ ಇದ್ದಿದ್ದೇನೆ ಸರ್ ಹತ್ರನೇ ಇದನ್ನೇ ಡಿಸ್ಕಸ್ ಮಾಡಬೇಕು ಅಂತ. ನಾನು ಫೋನ್ ಮಾಡಿ ಮಾತಾಡಿದೆ, ನಾನು ಬರ್ತೀನಿ, ಬಂದ ತಕ್ಷಣವೇ ಮೀಟ್ ಮಾಡೋಣ ಅಂದರು. ಸರ್ ಬಂದರು, ಕಾಲ್ ಮಾಡಿದ್ರು, ಬಂದ್ವಿ, ರೀಡಿಂಗ್ ಕೊಟ್ವಿ. ರೀಡಿಂಗ್ ಕೊಟ್ಟ ತಕ್ಷಣವೇ ಅವರೇ ಒಂಥರ ಖುಷಿಯಾಗೋದ್ರು. ಏನಿದು, ಏನೋ ಬೇರೆ ಥರ ಇದೆ ಇದು, ಇಲ್ಲ ಇದನ್ನು ಮಾಡೋಣ ನನಗೆ ಕಾಡ್ತಾ ಇದೆ ಅಂತ ಅಂದರು. ಸೊ ಅಲ್ಲಿಗೆ ನನಗೆ ಆಯಿತು. ಸೊ ನಾನು ಅಂದ್ಕೊಂಡಿರೋದು ಕರೆಕ್ಟಾಗಿದೆ. ಸೊ ಮಾಡಿದ್ರು. ಆಮೇಲೆ ಸಾಂಗ್ಸು ಜಾಸ್ತಿ ಇಂಟ್ರೆಸ್ಟ್ ತೊಗೊಂಡ್ರು. ಒಂದೊಂದು ಸಾಂಗಿಗೂ ತುಂಬ ಟೈಮ್ ತೊಗೊಂಡು, ಇವನ್ ಆರ್ಕೆಸ್ಟ್ರಾ ಆಗಲಿ, ಲಿರಿಕ್ಸ್ ಆಗಲಿ, ಸೊ ಎಲ್ಲನೂ ಭಾಳ ಅದೇನೋ ಗೊತ್ತಿಲ್ಲ, ಇದೊಂಥರ ನಾನು ಎಲ್ಲ ಕಡೆನೂ ಹೇಳ್ಕೊಂಡು ಬಂದಿದ್ದೀನಿ, ಇದೊಂದು ಗಾಡ್ ಗಿಫ್ಟ್ ಅಂತ. ಸೊ ಇದು ಎಲ್ಲರೂ, ಈಗ ನನಗೆ ಸರ್ ಸಿಕ್ಕಿರೋದಾಗಲಿ, ನನ್ನ ಟೆಕ್ನಿಷಿಯನ್ ಸಿಕ್ಕಿರೋದು ನನಗೆ ಗಾಡ್ ಗಿಫ್ಟೇ, ಈ ಕತೆ ಸಿಕ್ಕಿರೋದು ಒಂದು ಗಾಡ್ ಗಿಫ್ಟೇ, ಇದೊಂದು ಸಿನಿಮಾ ಆಗಿರೋದನ್ನು ಗಾಡ್ ಗಿಫ್ಟೇ ಅಂತ ನನಗನ್ಸಿದೆ. ಆ್ಯಂಡ್ ಯೂಶಲಿ ಮನೋಮೂರ್ತಿ ಸರ್ ಅಮೇರಿಕಾದಲ್ಲಿ ಇದ್ದಾಗಲೇ ಅವ್ರಿಗೊಂದು ಸ್ಪೆಷಲ್ ಕಾಲ್ ಬರುತ್ತೆ. ತುಂಬ ಸಲ ನನಗೆ ಅಂದರೆ ಸರ್ ಅವರ್ಗಟ್ಲೆ ಮಾತಾಡಿದ್ವಿ ಇಬ್ರು ಇಂಟರ್ನ್ಯಾಷನಲ್ ಕಾಲಲ್ಲಿ. ಇಬ್ರು ಅವರ್ಸ್ ಗಟ್ಲೆ ಮಾತಾಡಿದ್ವಿ. ಇಲ್ಲ, ಅದು ಹೆಲ್ತಿ ಸರ್, ಅದು ಖುಷಿ ಆಗ್ತಿತ್ತು ನನಗೆ. ನಾವಿಬ್ರು ಮಾತಾಡೋದು ಬರೀ ಸಿನಿಮಾ ಬಗ್ಗೆನೇ, ಪ್ರಣಯಂ ಬಗ್ಗೆನೇ ಮಾತಾಡಿರೋದು ಬಿಟ್ಟರೆ ಇನ್ನೇನು ಅಲ್ಲೇನಿದೆ, ವೆದರ್ ಏನಿದೆ ಅದೇನು ಇಲ್ಲ. ಇದು ಹಿಂಗಿರೋದು ನನ್ನ ಫಸ್ಟ್ ಮೂವಿ ಅಮೇರಿಕಾ ಟೈಮಿಂದ ಅಲ್ಲಿಂದ ಕಂಪೋಸ್ ಮಾಡೋದೆಲ್ಲ ಮೋಸ್ಟ್ಲಿ ಅಲ್ಲೇನೆ. ಒಂದೊಂದು ಸಾಂಗ್ ಇಲ್ಲಿ ಆಗ್ಬೋದು ಕಂಪೋಸಿಷನ್. ಇಲ್ಲಿ ಮೋಸ್ಟ್ಲಿ ನಾ ಬರೋದು ಬೆಂಗಳೂರಿಗೆ ರೆಕಾರ್ಡಿಂಗ್ ಅದು ಮಾಡೋಕ್ಕೆ, ಲೈವ್ ರೆಕಾರ್ಡಿಂಗ್ ಇರ್ಬೋದು ಅಥವಾ ಸಿಂಗರ್ಸು ಇರ್ಬೋದು, ಆ ಥರ ಮಾಡೋಕ್ಕೆ ಇಲ್ಲಿರಲೇಬೇಕು.
ಅದೂ ಆಗುತ್ತೆ. ಅಲ್ಲೇ ಕಾಂಪೋಸಿಷನ್ಸ್ ಎಲ್ಲ ಅಲ್ಲೇ ಆಗೋದು. ಸೊ ರೈಟ್ ಫ್ರಮ್ ಅಮೆರಿಕಾ ಎವ್ರಿ ಸಿಂಗಲ್ ಮೂವಿ. ಅಂದರೆ ಪ್ರತಿ ಸಲಿನೂ ನಾನು ಸರ್ ಜೊತೆ ಮಾತಾಡುವಾಗ ಸರಿ ಈ ಸಾಂಗ್ ಹೆಂಗೆ ಬಂತು ಅಂತಂದಾಗ ಅಮೇರಿಕಾದಲ್ಲಿದ್ದೆ, ಫೋನ್ ಬಂತು, ಒಂದೇನೋ ರಫ್ ಹಾಕಿದೆ, ಇಲ್ಲಿ ಬಂದು ಫೈನಲ್ ಮಾಡಿದೆ. ಹೌದು, ಹಂಗೇನೆ ಅದು. ಸರ್ ಇದು ಅಂದರೆ ಇದು ತುಂಬ ಬೇಗ ಕನೆಕ್ಟ್ ಆಗುತ್ತಲ್ಲ, ಅಂದರೆ ಜಸ್ಟ್ ಕೇಳ್ಕೊಂಡ್ರೆ ಸಾಕು ನಾನು ಅದಕ್ಕೆ ವರ್ಕ್ ಮಾಡ್ತೀನಿ ಅನ್ನೋ ಥರ. ಹೌದು, ವಿಜುವಲ್ಸ್ ಅವರು ನಂಗೆ ಹೆಂಗೆ ಹೇಳ್ತಾರೋ ಸಿಚುವೇಶನ್ ಬಗ್ಗೆ, ಅದ್ರ ಪ್ರಕಾರ ಅವ್ರು ಹೇಳೋ ರೀತಿ ಈಸ್ ವೆರಿ ಇಂಪಾರ್ಟೆಂಟ್. ಅವ್ರು ಹೆಂಗೆ ಡಿಸ್ಕ್ರೈಬ್ ಮಾಡ್ತಾರೆ ಸಿಚುವೇಶನ್ನು, ಮತ್ತು ಈ ಇಮೇಜಸ್ ಫಾರ್ಮ್ ಆಗುತ್ತೆ. ಏನೋ ಇದು ಹಿಂಗಿರುತ್ತೆ ಹಂಗಿರುತ್ತೆ ಅಂತ ಇಮೇಜಸ್ಸು ಫಿಲ್ಮ್ ಮೇಕರಿಂದ ಅದು ಬಂದಾಗ ಅದು ಇನ್ಪುಟ್ ನಮಗೆ, ಆ್ಯಂಡ್ ಔಟ್ಪುಟ್ಟೂ ಹಾಗೆ ಬರುತ್ತೆ. ದಟ್ ಈಸ್ ಇಂಪಾರ್ಟೆಂಟ್. ಕಥೆಯಲ್ಲೇ ನೀವು ಆಲ್ಮೋಸ್ಟ್ ಮೆನ್ಷನ್ ಮಾಡಿರ್ತೀರಾ, ಸ್ಕ್ರೀನ್ ಪ್ಲೇಗೆ ಸಂಬಂಧಪಟ್ಟಂಥ ವಿಷಯ ಮೆನ್ಷನ್ ಮಾಡಿರ್ತೀರಾ ಅಲ್ವಾ? ಅದು ನಾನು ಕತೆ ಹೇಳ್ಬೇಕಾದ್ರೆ 99% ಅಲ್ಲೇ ಇದೆ ಎಲ್ಲ. ಸೊ ಹಿಂಗಿದೆ ಅನ್ನೋ ವಿಚಾರ 90% ಸ್ಕ್ರೀನ್ ಪ್ಲೇನೇ ಇತ್ತದು. 90% ಸ್ಕ್ರೀನ್ ಪ್ಲೇನೇ ಇತ್ತದು. ಸೊ ಅದು ನಿಮ್ಗೆ ಅವಾಗ ಇಂಪ್ರೆಸ್ ಆಗದೆ. ಅವಾಗ ಈ ಕತೆ ಕೇಳ್ತೀವಿ ಅದನ್ನ ಅನ್ಸಲ್ಲ. ನಮಗೆ ಸಿನಿಮಾ ಕತೆ ಕೇಳಬೇಕು ಅಂದರೆ, ಸಿನಿಮಾ ಮಾಡಬೇಕು ಅಂದರೆ ನಮಗೆ ಆ ಲೈನಲ್ಲೇ ಏನಾರ ಒಂದು ಅನ್ನಿಸ್ಬೇಕು. ಸೊ ಅದು ಅನ್ನಿಸ್ತು ನನಗೆ. ಈಗ ನೋಡಿ ಗಣಪನೂ ಅಷ್ಟೇ, ನಾನು ಗಣಪ ಮಾಡಿದಾಗ್ಲೂ ಅದರಲ್ಲೂ ಎಷ್ಟು ಅದು ಲಾಸ್ಟ್ವರೆಗೂ ಹೆಂಗೆ ಕ್ಯಾರಿ ಮಾಡುತ್ತೆ ನೋಡಿ. ಈವನ್ ಪಲ್ಲಕ್ಕಿ ನಂದೇ ಕತೆ, ಪಲ್ಲಕ್ಕಿಯಲ್ಲೂ ಕೂಡ ಆ ಟೈಮಿಗೆ ಅದು ನೋಡಿದ್ರಲ್ಲ, ಸೊ ಯಾವ ಲೆವೆಲ್ಲಿಗೆ ರೀಚ್ ಆಯಿತು ಅಂತ. ಸೊ ಆ ಥರ ಇದನ್ನು ನಾನು ಸುಮ್ಮನೆ ಏನೋ ಮಾಡೋಕ್ಕೆ ಹೋಗಲ್ಲ. ನಾನು ಅನ್ನಿಸ್ಬೇಕು. ಯಾಕೆಂದರೆ ಈಗ ಫಿಲಿಮ್ ಪ್ರೊಡ್ಯೂಸ್ ಮಾಡೋದು ಅಷ್ಟು ಈಸಿ ಇಲ್ಲ. ಬಟ್ ಪ್ರಾಪರಾಗಿ ಮಾಡಬೇಕು ಅಂದರೆ ಕತೆ ಸ್ಟ್ರಾಂಗ್ ಆಗಿರಬೇಕು. ಕತೆ ಇದ್ದರೆ ಆಟೋಮೆಟಿಕ್ಲಿ ಎಲ್ಲ ಬರುತ್ತೆ, ಕೂಡ್ಕೊಂಬರುತ್ತೆ. ಅದೇನು ಬೇಕು ಅದು ತೊಗೋತಾ ಇರುತ್ತೆ. ಮ್ಯೂಸಿಕ್ ಹಿಂಗೆ ಬೇಕು ತೊಗೊಳುತ್ತೆ, ಸಾಹಿತ್ಯ ಹಿಂಗೆ ಬೇಕು ಅದು ತೊಗೊಳುತ್ತೆ. ಅದಿಲ್ಲ ಅಂದರೆ ಕಥೆಯಲ್ಲೇ ಸ್ಟ್ರಾಂಗ್ ಇಲ್ಲ ಅಂದರೆ ನಾವು ಏನು ಮಾಡಿದ್ರೂ ಅದು ಅಬ್ರಾಪ್ಟ್ ಆಗ್ತಾ ಇರುತ್ತೆ. ಸೊ ಕಥೆಯೆಲ್ಲ ಹೋಗ್ತಾ ಇರುತ್ತೆ, ಸಾಂಗ್ ಎಲ್ಲ ಹೋಗ್ತಾ ಇರುತ್ತೆ, ಲೊಕೇಶನ್ ಎಲ್ಲ ಹೋಗ್ತಿರುತ್ತೆ, ಹೀರೋ ಏನೋ ಮಾಡ್ತಿರ್ತಾರೆ, ಹೀರೋಯಿನ್ ಏನೋ ಮಾಡ್ತಿರ್ತಾರೆ. ಅದಾಗಲ್ಲ. ಸೊ ಕಥೆನೇ ಸ್ಟ್ರಾಂಗ್ ಇದ್ದರೆ ಕತೆ ಒಳಗಡೆ ನಾವೆಲ್ಲ ಇದ್ದೀವಿ. ಸೊ ಅದು ಈ ಪ್ರಣಯಮಲ್ಲಿ ಮೇಯ್ನ್ ಇದಿರೋದು, ಕತೆ ಒಳಗಡೆ ನಾವೆಲ್ಲ ಇದ್ದೀವಿ. ಟೆಕ್ನಿಷಿಯನ್ ಇದೆ, ಲೊಕೇಶನ್ ಇದೆ, ಹೀರೋ ಎಲ್ಲ ಇರೋದು ಕತೆ ಒಳಗಡೆ. ಇದು ಹೀರೋಗೋಸ್ಕರ ಸಿನಿಮಾ ಮಾಡಿದ್ದಲ್ಲ, ಬಟ್ ಕತೆಗೋಸ್ಕರ ಸಿನಿಮಾ ಮಾಡಿದ್ದು. ಇಲ್ಲ, ಮೇಲಾಗಿ ಪ್ರಣಯಂ ಸಂಬಂಧಪಟ್ಟಂತಹ ಹಾಡುಗಳ ಬಗ್ಗೆ ಆಗಲಿ ಅಥವಾ ಟೀಸರು ಟ್ರೇಲರ್ ನೋಡಿದಾಗ ತುಂಬ ಜನ ಅನ್ನುವಂಥದ್ದು ಇಲ್ಲಿ ದೊಡ್ಡ ಪವರ್ಫುಲ್ ಟೆಕ್ನಿಷಿಯನ್ಸ್ ಇದ್ದಾರೆ, ಅದು ತುಂಬ ವರ್ಕ್ ಆಗುತ್ತೆ. ಸರ್ ಇದನ್ನು ಎಷ್ಟರ ಮಟ್ಟಿಗೆ ನೀವು ಬಿಲೀವ್ ಮಾಡ್ತೀರಾ? ಪವರ್ಫುಲ್ ಟೆಕ್ನಿಷಿಯನ್ಸು, ಪವರ್ಫುಲ್ ಸ್ಟಾರ್ ಕಾಸ್ಟು, ಪವರ್ಫುಲ್ ಕಥೆನ ನಿಮ್ಮ ಸಿನಿಗ್ರಾಫಲ್ಲಿ ತುಂಬ ನೋಡಿರ್ತೀರಾ. ಬಟ್ ಪರ್ಟಿಕ್ಯುಲರ್ ಪ್ರಣಯಂ ಬಗ್ಗೆ, ಕ್ಯಾಮ್ರಾ ವರ್ಕ್ ಬಗ್ಗೆ ನಾ ಆಲ್ರೆಡಿ ಹೇಳಿದ್ನಲ್ಲ. ಟೆಕ್ನಿಷಿಯನ್ಸು ಯಾರನ್ನು ಬಿಗ್ ನೇಮ್ ಟೆಕ್ನಿಷಿಯನ್ಸ್ ಇರಬೇಕಾಗಿಲ್ಲ, ಬಟ್ ಟೆಕ್ನಿಷಿಯನ್ಸ್ ಶುಡ್ ಡೂ ದೇರ್ ಜಾಬ್. ಅದು ನಂಬರ್ 1. ಟೆಕ್ನಿಷಿಯನ್ಸ್ ಚೆನ್ನಾಗಿ ಕೆಲಸ ಮಾಡಿದರೆ ಆ ಮೇಕಿಂಗ್ ತುಂಬ ಚೆನ್ನಾಗಿ ಬರುತ್ತೆ. ಪ್ರಣಯಮಲ್ಲಿ ಹಂಗೆ ಬಂದಿದೆ. ಮುಂಗಾರು ಮಳೆ ಫಾರ್ ಎಕ್ಸಾಂಪಲ್, ಅದು ಬಂದಾಗ ಆಲ್ ಟೆಕ್ನಿಷಿಯನ್ಸ್, ಎವ್ರಿ ಸಿಂಗಲ್ ಟೆಕ್ನಿಷಿಯನ್ ಇನ್ಕ್ಲೂಡಿಂಗ್ ಮ್ಯೂಸಿಕ್ ಡೈರೆಕ್ಟರ್, ಇವರೆಲ್ಲ ಕೈಂಡ್ ಆಫ್ ಯಂಗ್ ಇನ್ ದ ಸೆನ್ಸ್. ಒಂದು 3-4 ಫಿಲ್ಮ್ ಮಾಡಿದ್ವಿ. ಆ್ಯಂಡ್ ಕ್ಯಾಮ್ರಾ ವರ್ಕ್ ಕೃಷ್ಣ ಅವರು, ಐ ಥಿಂಕ್ ದಟ್ ವಾಸ್ ಹಿಸ್ ಫಸ್ಟ್ ಮೇಜರ್ ಫಿಲ್ಮ್ ಅನ್ಸುತ್ತೆ. ಆ ಥರ. ಸೊ ಆಲ್ ಟೆಕ್ನಿಷಿಯನ್ಸ್ ಅವರು ಇಫ್ ದೇ ಡೂ ದ ಫ್ರೇಮ್ ವರ್ಕ್ ಪ್ರಾಪರ್ಲಿ, ಓಕೆ, ಅದಾದಮೇಲೆ ಈ ಪರ್ಫಾರ್ಮೆನ್ಸಸ್ಸು ಇಟ್ ವಿಲ್ ಕ್ಯಾರಿ ದ ಸ್ಟೋರಿ ಲೈನ್ ವೆರಿ ವೆಲ್. ಓಕೆ, ಆಮೇಲೆ ಪರ್ಫಾರ್ಮೆನ್ಸಸ್ ಆಟೋಮ್ಯಾಟಿಕ್ಕಾಗಿ ಈಸಿ ಆಗಿಬಿಡುತ್ತೆ. ಓಕೆ, ಸೊ ದಟ್ ವಿಲ್ ಲಿಫ್ಟ್ ಅಪ್ ದ ಪರ್ಫಾರ್ಮೆನ್ಸಸ್ ಆಲ್ಸೋ. ಸೊ ಆ್ಯಂಡ್ ಯು ಡೋಂಟ್ ಹ್ಯಾವ್ ಟು ಬಿಗ್ ನೇಮ್ಸ್ ಇರಬೇಕಾಗಿಲ್ಲ ಪರ್ಫಾರ್ಮೆನ್ಸಸ್ಸಲ್ಲಿ ಅಥವಾ ಟೆಕ್ನಿಷಿಯನ್ಸ್ಲಿ, ಬಟ್ ಅದು ಸರಿಯಾಗಿ ಮಾಡಬೇಕಷ್ಟೇ, ಒಳ್ಳೆ ಕ್ವಾಲಿಟಿಯಾಗಿ ಮಾಡಬೇಕು. ಆ್ಯಂಡ್ ಐ ಆಮ್ ಇನ್ಕ್ಲೂಡಿಂಗ್ ಈವನ್ ಡೈರೆಕ್ಟರ್, ಟೆಕ್ನಿಷಿಯನ್ಸಲ್ಲಿ ಆಲ್ ಬಿಹೈಂಡ್ ದ ಸ್ಕ್ರೀನ್ ಪೀಪಲ್ ಆರ್ ಟೆಕ್ನಿಷಿಯನ್ಸ್. ಓಕೆ, ಇನ್ಕ್ಲೂಡಿಂಗ್ ಮ್ಯೂಸಿಷಿಯನ್ಸ್, ಇನ್ಕ್ಲೂಡಿಂಗ್ ಸಿಂಗರ್ಸ್, ಡೈರೆಕ್ಟರ್, ಮ್ಯೂಸಿಕ್ ಡೈರೆಕ್ಟರ್, ಕ್ಯಾಮ್ರಾಮನ್, ಆರ್ಟ್ ಡೈರೆಕ್ಟರ್, ಇವರೆಲ್ಲ ಟೆಕ್ನಿಷಿಯನ್ಸು. ಆ್ಯಂಡ್ ಮೇಲೆ ಗ್ರೌಂಡ್ ಲೆವೆಲ್ ತುಂಬ ಸ್ಟ್ರಾಂಗ್ ಆಗಿದ್ದು ಪ್ರಣಯಮಿಗೆ, ಇಫ್ ಐ ಆಮ್ ನಾಟ್ ರಾಂಗ್, ಸುಮಾರು ಸಿನಿಮಾಗಳನ್ನ ಮಾಡಿದಂಥವ್ರು, ಇಂಡಸ್ಟ್ರಿನ ತುಂಬ ಹತ್ತದಿಂದ ನೋಡಿದಂಥವ್ರು ಪರಮೇಶ್ವರ್ ಅವರು, ಅವ್ರಿಗೆ ಗೊತ್ತಿದ್ದು ಎಕ್ಸಾಕ್ಟ್ಲಿ ಏನಾಗುತ್ತೆ ಅಂತ. ಹೌದು, ಕರೆಕ್ಟ್. ಈಸ್ ಡನ್. ಇದು 9th ಫಿಲ್ಮ್ ಅಲ್ವಾ? 9th ಫಿಲ್ಮ್ ಅವ್ರದ್ದು. ಆ್ಯಂಡ್ ನಾನು ಅವ್ರ ಜೊತೆ ಮುಂಚೆ ಕೆಲಸ ಮಾಡಿದ್ದೀನಿ. ಸೊ ಐ ನೋ ವಾಟ್ ಹಿ ವಾಂಟ್ಸ್. ದಟ್ಸ್ ದ ಒನ್ ಥಿಂಗ್. ಇವ್ರಿಗೆ ಹಿ ನೋಸ್ ಎಕ್ಸಾಕ್ಟ್ಲಿ ವಾಟ್ ಹಿ ವಾಂಟ್ಸ್. ಅದು ಗೊತ್ತಾದ ಮೇಲೆ ಹಿ ವಿಲ್ ನಾಟ್ ಚೇಂಜ್, ಈ ಕಡೆ ಆ ಕಡೆ ಹೋಗೋಲ್ಲ. ಹಿ ನೋಸ್ ಎಕ್ಸಾಕ್ಟ್ಲಿ ವಾಟ್ ಹಿ ವಾಂಟ್ಸ್. ಬಟ್ ಇದರಲ್ಲಿ ಸರ್ ಮಾಡಿದ್ರಲ್ಲ, ನಾವು ಪಿಕ್ ಮಾಡಿದ್ವಲ್ಲ ಟ್ಯೂನ್ಸು, ಮತ್ತೆ ನಾವು ಆಲ್ಟರ್ನೇಟ್ ಹೋಗೇ ಇಲ್ಲ. ಅದೇನೇ, ದಟ್ ಈಸ್ ದ ಕ್ರೂಷಿಯಲ್. ದ ಟ್ಯೂನ್ selection is the most crucial process in any song, any music. Adanna, there are very few filmmakers who understand
ಸ್ಕ್ರ್ಯಾಚ್ ಟ್ಯೂನ್ ಇರುತ್ತಲ್ಲ, ದೇ ವೆರಿ ಫ್ಯೂ ಆಫ್ ದಮ್. ಆ್ಯಂಡ್ ಹೀ ಈಸ್ ಒನ್ ಆಫ್ ದಮ್. ನಾತಿಳಿ ಚಂದ್ರಶೇಖರ್, ಯೋಗರಾಜ್ ಭಟ್, ಪ್ರಕಾಶ್ ಮತ್ತು ಪರಮೇಶ್. ನಿಜವಾಗ್ಲು ನಾನು ಸುಮ್ಮನೆ ಹೇಳ್ತಾ ಇಲ್ಲ, ನನ್ನ ಪಕ್ಕ ಕೂತಿದ್ದಾರೆ ಅಂತ. ಓಕೆ, ಸೊ ದೇ ವೆರಿ ಟ್ಯೂನ್ ಟ್ಯೂನ್ ಇಂಟೆಲಿಜೆಂಟ್. ಅವ್ರಿಗೆ ಗೊತ್ತಾಗ್ಬಿಡುತ್ತೆ ವಾಟ್ ವಿಲ್ ವರ್ಕ್ ಆ್ಯಂಡ್ ವಾಟ್ ವಿಲ್ ನಾಟ್ ಅಂತ. ಅದಾದಮೇಲೆ ತುಂಬ ಆಟ ಆಡಿಸ್ತಾರೆ. ಆ ಟ್ಯೂನ್ ಚೇಂಜ್ ಆದಮೇಲೆ ಐ ಮೀನ್ ನನಗೆ ಮಾತ್ರ ಅಲ್ಲ, ಲಿರಿಸಿಸ್ಟ್ಗೆ, ಆಮೇಲೆ ಐ ಆಮ್ ಶ್ಯೂರ್ ಮದನ್ ಹರಡಿಗೂ ಆ ಬಾರ್ಡರ್. ಸೊ ಬಟ್ ಇಟ್ಸ್ ಆಲ್ ಫಾರ್ ದ ಗುಡ್, ಆ್ಯಂಡ್ ನಾವೆಲ್ಲ ವಿ ವಾಂಟ್ ಟು ಗೆಟ್ ದ ಬೆಸ್ಟ್. ಸೊ ನಂಗೆ ಅವರು ಹೇಳ್ತಾ ಇದ್ದಾಗ ನನಗೆ ಎಷ್ಟೋ ಸಲ ಅನಿಸ್ತಿತ್ತು, ಏನೋ ನನಗೆ ಸ್ಯಾಟಿಸ್ಫೈ ಆಗಿಲ್ಲ ಅಂತ. ಸೊ ಅಂಟಿಲ್ ಸ್ಯಾಟಿಸ್ಫ್ಯಾಕ್ಷನ್ ಬರೋವರೆಗೂ ಮಾಡ್ತಾನೆ ಇರಬೇಕು. ಈಗ ಸಮೀಪ ಸಾಂಗ್ ರಿಲೀಸ್ ಆಗಿದೆಯಲ್ಲ, ಸರ್ಗೆ ಫಸ್ಟು ನಮಗೆ ಟ್ಯೂನ್ ಕೇಳಿದ ತಕ್ಷಣ ನನಗೆ ಇಂಪ್ರೆಸ್ ಆಯಿತು. ಸರ್ ಇದು ಮಾಡೋಣ ಸರ್, ಸಖತ್ತಾಗಿದೆ ಅಂತ ಹೇಳಿದೆ. ಸೊ ನಮ್ಮ ಸಿಚುವೇಶನಿಗೆ ತುಂಬ ಬ್ಯೂಟಿಫುಲ್ ಆಗಿದೆ ಸರ್, ಮಾಡೋಣ ಅಂತ ಹೇಳಿದ್ವಿ. ಸೊ ಎಲ್ಲ ರೆಡಿ ಆಯಿತು, ಸ್ಕ್ರ್ಯಾಚ್ ಎಲ್ಲ ರೆಡಿ ಆಯಿತು, ಟ್ಯೂನ್ ರೆಡಿ ಆಯಿತು, ಲಿರಿಕ್ಸ್ ಪ್ಲ್ಯಾನ್ ಮಾಡಿದ್ವಿ. ಯಾವ 2-3 ಜನಕ್ಕೆ ಕೈಲಿ ಕೊಟ್ಟೆ, ಅದು ನಂಗೆ ಸ್ಯಾಟಿಸ್ಫೈ ಆಗಿಲ್ಲ. ಕೊನೆಗೆ ಯೋಚನೆ ಮಾಡಿದೆ, ಸರ್ ನಾವು ಮಾತಾಡಿಕೊಂಡು ಹೃದಯ ಶಿವ ಅವರು ಕೊಟ್ವಿ. ಏನು ಫ್ಯಾಂಟಾಸ್ಟಿಕ್ಕಾಗಿ ಬರೆದಿದ್ದಾರೆ ಅಂದರೆ, ಅದು 3rd ವರ್ಷನ್ನು. ಫಸ್ಟ್ ವರ್ಷನ್ ವರ್ಕ್ ಆಗಲಿಲ್ಲ, ಸೆಕೆಂಡ್ ವರ್ಷನ್ ವರ್ಕ್ ಆಗಲಿಲ್ಲ. ಒಂದು ಸಾಂಗ್ ಬಿಟ್ರೆ ಮಿಕ್ಕಿದ ಎಲ್ಲ ಇಲ್ಲ, 2 ಸಾಂಗ್ ಬಿಟ್ರೆ 2 ಸಾಂಗ್ ಬಿಟ್ರೆ ಅಲ್ವಾ? ಹೌದು, ಮಳೆಗಾಲ ಅವಳು ಬಿಟ್ರೆ ಎಲ್ಲ ಒಂದು 4-5 ವರ್ಷನ್ ಇದೆ, 4-5 ವರ್ಷನ್ ಇದೆ. ಈವನ್ ಇದು ಅರೇಂಜ್ಮೆಂಟ್ಸ್ ಓನ್ಲಿ ಟ್ಯೂನ್ ಚೇಂಜ್ ಆಗಿಲ್ಲ ಅಷ್ಟೇ. ಓಕೆ, ಬಟ್ ಆರ್ಕೆಸ್ಟ್ರೇಷನ್ ಎಲ್ಲ 3-4 ಸಲ ಚೇಂಜ್ ಆಗಿದೆ. ಮೆನಿ ಟೈಮ್ಸ್ ಬಿಕಾಸ್ ಅವ್ರು ಕೇಳಿದ್ದಾರೆ, ಮೆನಿ ಟೈಮ್ಸ್ ಬಿಕಾಸ್ ನಾನೇನೆ ಐ ಫೆಲ್ಟ್ ದಟ್ ಇನ್ನೂ ಮಾಡಬೇಕು ಅಂತ. ಅಲ್ಲ ಸರ್, ನೀವು ಈ ಸಿನಿಮಾ ಕತೆ ಕೊಟ್ಟಿದ್ದೀರಿ, ಪ್ರೊಡ್ಯೂಸರ್ ಅನ್ನೋ ಕಾರಣಕ್ಕೆ ನಾ ಈ ಪ್ರಶ್ನೆ ಕೇಳ್ತಾ ಇಲ್ಲ. ಈ ಥರದ ಸ್ಟ್ರಾಂಗ್ ಕನ್ವಿಕ್ಷನ್ ಹೇಗೆ ಜಡ್ಜ್ಮೆಂಟ್ ಹೇಗೆ ಅಂತ, ಆಡಿಯನ್ಸ್ ಪಲ್ಸು ಎಲ್ಲವೂ? ಆ್ಯಕ್ಚುಲಿ ನಾವು ನಿಜವಾಗ್ಲೂ ಹೇಳ್ತೀನಲ್ಲ, ನಾವು ಆಡಿಯನ್ಸ್ ಪಲ್ಸ್ನ ಹಿಡಿಯೋಕ್ಕಾಗಲ್ಲ. ಆ ಥರ ಇದ್ದರೆ ಎಲ್ಲರೂ ಬಂದು ಸಿನಿಮಾ ಮಾಡಿ ಗೆದ್ದು ಎಲ್ಲರೂ ಸಿನಿಮಾ ಮಾಡ್ಬೋದಾಗಿತ್ತು. ಸಿನಿಮಾನ ದುಡ್ಡಿದ ತಕ್ಷಣ ಸಿನಿಮಾನೂ ಮಾಡೋಕ್ಕಾಗಲ್ಲ. ಎಲ್ಲ ದೊಡ್ಡ ಬಿಸ್ನೆಸ್ ಮ್ಯಾನ್ ಬಂದು ಸಿನಿಮಾ ಮಾಡ್ಬೋದಾಯ್ತಲ್ಲ, ಮಾಡೋಕ್ಕಾಗಲ್ಲ. ಸಿನಿಮಾ ಒಂದು ಆರ್ಟ್, ಒಂದು ಕಲೆ. ಅದರಲ್ಲಿ ಎಲ್ಲ ಇದ್ರೆ, ನವರಸಗಳಿದ್ರೇ ಅದು. ಬಟ್ ಆಡಿಯನ್ಸ್ ಪಲ್ಸ್ನ ಡೆಫಿನೆಟಾಗಿ ಹಿಡಿಯೋಕ್ಕಾಗಲ್ಲ. ಕಥೆನ ಚೆನ್ನಾಗಿದ್ದು ನೀವು ಕತೆಗೆ ಪೂರ್ವಕವಾಗಿ ಎಲ್ಲ ಕೆಲಸನೂ ಕರೆಕ್ಟಾಗಿ ಮಾಡಿ ಅದು ಫೈನಲ್ ಔಟ್ಪುಟ್ಟು ಪ್ರಾಪರಾಗಿ ಬಂದರೆ ಅದು ಫಸ್ಟು ನಮ್ಗೆ ಅನಿಸ್ಬೇಕು, ನಾವು ಮಾಡಿದ ತೃಪ್ತಿ ಇದೆ ಅಂತ. ಡೆಫಿನೆಟಾಗಿ ಆಡಿಯನ್ಸ್ಗೆ ಇಷ್ಟ ಆಗುತ್ತೆ. ಸೊ ಕಾಂತಾರ ಆಗಲಿ, KGF ಆಗಲಿ, ಈವನ್ ಚಾರ್ಲಿ, ಅಮೇರಿಕಾ, ಮುಂಗಾರು ಮಳೆ, ಇವರೆಲ್ಲ ಏನು ಫಲ್ಸ್ ಹಿಡಿದ್ಬಿಟ್ಟು ಸಿನಿಮಾ ಮಾಡಲಿಲ್ಲ, ಸಿನಿಮಾನ ಪ್ರಾಪರಾಗಿ ಮಾಡಿದ್ರು. ಅದು ಪ್ರಪಂಚದಾದ್ಯಂತ ರೀಚ್ ಆಯಿತು. ಯಾವುದೇ ಸಿನಿಮಾ ಆಗಲಿ, ಯಾವುದೇ ಒಂದು ಬುಕ್ ಆಗಲಿ, ಒಂದು ನಾವೆಲ್ ಆಗಲಿ, ಅದು ಪ್ರತಿಯೊಬ್ಬರನ್ನು ರೀಚ್ ಆಗಬೇಕಂದ್ರೆ ಅಲ್ಲೆಲ್ಲನೂ ಇರಬೇಕು, ಎಲ್ಲವೂ ಪಕ್ವ ಆಗಬೇಕು. ಪಕ್ಕ ಪ್ರಾಪರಾಗಿತ್ತು ಅಂದರೆ ಸೊ ಅದು ಕ್ಲಿಕ್ ಆಗುತ್ತೆ. ಈಗ ಒಂದು ಬಿರಿಯಾನಿನೇ, ಈಗ ನಾವು ಎಲ್ಲ ಕಡೆ ತಿಂತೀವಿ, ಆದ್ರೂ ಒಂದು ಪರ್ಟಿಕ್ಯುಲರ್ ಬಿರಿಯಾನಿ ಅಂತ ಎಷ್ಟು ಫೇಮಸ್ ಇದೆ. ಏನಕ್ಕೆ ಅಂದರೆ ಅದು ಮಸಾಲೆ ಎಲ್ಲ ನೀಟಾಗಿ ಮಿಕ್ಸ್ ಆಗಿರುತ್ತೆ. ಸೊ ಆ ಮಿಕ್ಸ್ ಆದ್ರೇ ಆ ಟೇಸ್ಟ್ ಸಿಗೋದು. ಸೊ ಆ ಥರ ಪ್ರಣಯಮ್ದು ಏನಂದರೆ ವಿಶೇಷ, ನಾನು ಅವಾಗಲಿಂದನೂ ಸ್ಟಾರ್ಟಿಂಗಿಂದ ಹೇಳ್ತಾ ಇದ್ದೀನಿ, ಕತೆನೇ ಅದು ನನಗೆ ಅನ್ಎಕ್ಸ್ಪೆಕ್ಟೆಡಾಗಿ ಬಂತು. ಇದನ್ನು ನಾನು ಪ್ಯೂರ್ಲಿ ಗಾಡ್ ಗಿಫ್ಟ್ ಅಂತ ಅಂದ್ಕೊಂಡಿದ್ದೀನಿ. ನಾವು ಮಾಡಿಲ್ಲ ಈ ಪಿಕ್ಚರ್ನ, ಅದಾಗೆ ಆಗಿರೋ ಅಂಥ ಒಂದು ಸಿನಿಮಾ ಇದು. ಸೊ ಎಲ್ಲರೂ ಮಾಡಿಸ್ಕೊಂಡಿದೆ, ಆ ಕತೆಗೆ ಏನೇನು ಬೇಕು ಅನ್ನೋದನ್ನು ಎಲ್ಲರ ಹತ್ರನೂ ತೊಗೊಂಡಿದೆ. ನನ್ನ ಮದನಾರಿಣಿ ಇಷ್ಟು ವರ್ಷ ಇಂಡಸ್ಟ್ರಿಲಿದ್ದೀನಿ, ನನಗೆ ಅವ್ರ ಪರಿಚಯನೇ ಇಲ್ಲ. ಬಟ್ ಅವ್ರು ಅನ್ಎಕ್ಸ್ಪೆಕ್ಟೆಡಾಗಿ ಬರ್ತಾರೆ, ಎಲ್ಲ ಸಾಂಗು ಅವರೇ ಮಾಡ್ತಾರೆ. ಅವ್ರ ಏಜು ಅವ್ರ ನೋಡಿದ್ರೆ ಈ ಥರ ರೊಮ್ಯಾಂಟಿಕ್ಕಾಗಿ ಸಾಂಗ್ ಮಾಡ್ತಾರೆ ಅಂತ ಯಾರು ಅಂದ್ಕೊಳ್ಳೋದೇ ಇಲ್ಲ. ಎಲ್ಲ ಇಲ್ಲಿ ಅದು ಫ್ರೆಶ್ ಆಗಿದೆ, ಇದು ಫ್ರೆಶ್ ಆಗಿದೆ, ಅಪ್ಡೇಟ್ ಆಗಿದ್ದಾರೆ. ಸೊ ಆ ಥರ ಪ್ರಣಯಮ್ದು ಅದೇ ಸ್ಪೆಷಲ್ಲು. ನಾವೇನು ಆಡಿಯನ್ಸ್ ಪಲ್ಸ್ ಹಿಡಿದು ಸಿನಿಮಾ ಮಾಡಿಲ್ಲ, ಅದು ಆಡಿಯನ್ಸ್ ಪಲ್ಸ್ನ ಹಿಡ್ಕೊಳ್ಳುತ್ತೆ. ಒಂದು ಇಂಟ್ರ್ಯೂ ಶುರು ಆಗೋಕ್ಕಿಂತ ಮುಂಚೆನೂ ನಾನು ಸರ್ ಜೊತೆ ಅಬ್ಸರ್ವ್ ಮಾಡಿದೆ, ಆ ಎನರ್ಜಿ ಹೇಗೆ ಫ್ಲೋ ಆಗುತ್ತೆ ಅಂತಂದರೆ, ಇದು ನನ್ನ ಫಸ್ಟ್ ಸಿನಿಮಾ ಗುರು, ಆ ಥರದ್ದು ಎನರ್ಜಿ ನಾನು ತುಂಬ ಸರಿ ಸರ್ ನೋಡಿದಾಗ ಅನಿಸುತ್ತೆ. ಈವನ್ ನಾವು ಎಲ್ಲರಿಗೂ ಹಾಗೆ ಇರುತ್ತೋ ಇಲ್ವೋ ನಂಗೆ ಗೊತ್ತಿಲ್ಲ, ಇರುತ್ತೆ ಅನಿಸುತ್ತೆ. ಪ್ರತಿ ಸಾಂಗ್, ಎನಿ ಟೈಮ್ ಐ ವರ್ಕ್ ಆನ್ ಎನಿ ಫಿಲ್ಮ್ ಇರ್ಬೋದು, ಆ್ಯಂಡ್ ಸಾಂಗ್ ವಿತ್ ಇನ್ ದ ಫಿಲ್ಮ್ ಆ್ಯಂಡ್ RR ವಿತ್ ಇನ್ ದ ಫಿಲ್ಮ್, ಅದು ನಂದು ಮೊದಲನೇ ಇದು. ಇಟ್ ಫೀಲ್ಸ್ ಲೈಕ್ ದಿಸ್ ಮೈ ಫಸ್ಟ್ ಮೂವಿ, ಮೈ ಫಸ್ಟ್ ಸಾಂಗ್ ಮಾಡ್ತಿರೋದು. ಬಿಕಾಸ್ ದಟ್ಸ್ ದ ಬ್ಯೂಟಿ ಆಫ್ ಆರ್ಟ್, ಎವ್ರಿಥಿಂಗ್ ಇಸ್ ಡಿಫ್ರೆಂಟ್.
ಎವ್ರಿಥಿಂಗ್ ಇಸ್ ಇಟ್ಸ್ ಓನ್ ಎಕ್ಸ್ಪೀರಿಯನ್ಸ್. ಓಕೆ, ಬಟ್ ಪ್ರಣಯಂ ಸುದ್ದಿ ಆಗ್ತಾ ಇರೋದು ಒಂದು 2-3 ಕಾರಣಕ್ಕೆ ಸರ್. ಒಂದು ಸಿನಿಮಾದ ಕ್ವಾಲಿಟಿ, ಎರಡನೇ ಸಿನಿಮಾದ ಮೇಕಿಂಗು, ಮೂರನೇದು ಸಿನಿಮಾದ ಎಲ್ಲ ಆಯಾಮಗಳು, ಅದು ಮ್ಯೂಸಿಕ್ಕು, DOP ಸೆಕ್ಷನ್ನು, ಡೈರೆಕ್ಷನ್ ಡಿಪಾರ್ಟ್ಮೆಂಟು, ಪ್ರೊಡಕ್ಷನ್ನು, ಪ್ಲಸ್ ನಿಮ್ಮ ಬಗ್ಗೆ ಆಗಲೇ ನನಗೆ ರಾಜವರ್ಧನ್ ಹೇಳಿದರು, ದರ್ಶನ್ ಅವ್ರು ಹೇಳ್ತಾರಂತೆ ನಿಮ್ಮ ಬಗ್ಗೆ, ಇಟ್ಸ್ ಆಲ್ ಅಬೌಟ್ ರೆಸ್ಪೆಕ್ಟ್, ಇಟ್ಸ್ ಆಲ್ ಅಬೌಟ್ ಸ್ಟ್ರೆಂತ್, ಇಟ್ಸ್ ಆಲ್ ಅಬೌಟ್ ಪರಮೇಶ್ವರ್ ಬಗ್ಗೆ ಹೇಳೋವಂಥ ವಿಷಯ ಅದು. ನನಗೆ ನಿಜವಾಗ್ಲೂ ದರ್ಶನ್ ಸರ್ ಹೇಳಿರೋದು ಒಂಥರ ಒಂದು ಕಡೆ ಖುಷಿ, ಬಟ್ ಅಷ್ಟು ದೊಡ್ಡ ಮೇರು ನಟ ಅವರು ನನ್ನ ಬಗ್ಗೆ ಆ ಒಂದು ಇದಿಟ್ಕೊಂಡಿದ್ದಾರಲ್ಲ. ಹಂಗಂದ್ರು ರಾಜ್ ನನ್ನ ಹತ್ರ ಬಂದಾಗ, ಸರ್ ನಾನು ದರ್ಶನ್ ಸರ್ಗೆ ಹೋಗ್ಬಿಟ್ಟು ಈ ಥರ P2 ಪ್ರೊಡಕ್ಷನ್ಗೆ ಹೋಗ್ತಾ ಇದ್ದೀನಿ, ಫಸ್ಟ್ ಹೋಗೋ, ಯಾಕೋ ಲೇಟ್ ಮಾಡ್ತಿದ್ಯಾ, ಸಖತ್ ಫ್ಯಾಷನೇಟಿಕ್ ಇರೋ ಕಂಪ್ನಿ ಕಣೋ ಅದು, ಫಸ್ಟ್ ಹೋಗಿ ನೀನು ಹಿಂದೆ ಮುಂದೆ ನೋಡಬೇಡ, ದುಡ್ಡು ಕೇಳಬೇಡ, ಫಸ್ಟ್ ಹೋಗಿ ಸೈನ್ ಮಾಡು ಅಂದ್ರಂತೆ. ಸೊ ನನಗೆ ಬಂದು ಇವನ್ ರಾಜ್ ಕೂಡ ಮತ್ತು ಅವ್ರ ವೈಫು ಜೊತೆಲಿದ್ರು ಅವತ್ತು, ಅವ್ರು ಹೇಳ್ತಾ ಇದ್ದಾರೆ, ನನಗೇನೋ ಒಂದು ಕಡೆ ನಮ್ಗೆ ಭಯ ಸ್ಟಾರ್ಟ್ ಆಗ್ತಾಯಿದೆ, ದರ್ಶನ್ ಸರ್ ಹಿಂಗೆ ಹೇಳಿದ್ರಲ್ಲ, ಸೊ ನಾವು ಇನ್ನೂ ಚೆನ್ನಾಗಿ ಕೆಲಸ ಮಾಡಬೇಕು. ಈಗ ಅವ್ರು ನಮ್ಮ ಮೇಲೆ ಇಟ್ಟಿರೋ ಅಭಿಮಾನ, ಒಂದು ಪ್ರೀತಿ, ಯಾಕೆ ನಾನು ದರ್ಶನ್ ಸರ್ ನಾವು ಯಾವುದೇ ಒಂದು ಕೆಲಸ ಮಾಡೋ ಒಳ್ಳೆ ಕೆಲಸಕ್ಕೆ ನಾವು ಕರೆದ್ರೆ ಹಿಂದೆ ಮುಂದೆ ನೋಡ್ದಲೇ ಓಡಿ ಬಂದು ನನಗೆ ಸಪೋರ್ಟ್ ಮಾಡಿದ್ದಾರೆ. ಸೊ ನನ್ನ ಫಿಲಿಮಲ್ಲಿ ಫಸ್ಟ್ ಕಾರ್ಡ್ ಅವ್ರದ್ದೇ, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ ಪ್ರೆಸೆಂಟ್ಸ್ ಅಂತಲೇ ಇಟ್ಕೊಂಡಿದ್ದೀನಿ ನಾನು. ಬಟ್ ಅವರು ಈ ಥರ ಹೇಳಿದ್ರು ಅಂದಾಗ ನನಗೆ ಇನ್ನೂ ಒಂಥರ ಜವಾಬ್ದಾರಿ ಜಾಸ್ತಿ ಆಯಿತು. ಕೇರ್ಫುಲ್ಲಾಗಿ ಮಾಡಿದ್ದೀನಿ ಪಿಕ್ಚರ್ನ. ಸೊ ಅವ್ರನ್ನ ಕರ್ಕೊಂಬಂದು ತೋರಿಸ್ಬೇಕು, ಅವ್ರು ಹೇಳಿರೋ ಮಾತಿಗೆ ಅದು ತಕ್ಕನಾಗಿ ನಡ್ಕೊಂಡಿದ್ದೀನಿ ಅನ್ನೋ ಒಂದು ನಂಬಿಕೆ ನನಗಿದೆ.